ಇದು ಗ್ಯಾರಂಟಿಗಳ ಕುರಿತ ಒಂದು ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ರಾಜ್ಯ ಸರ್ಕಾರಕ್ಕೆ ಗ್ಯಾರಂಟಿಗಳು ಹೊರೆಯಾಗ್ತಿದೆಯಾ? ಗ್ಯಾರಂಟಿಗಳ ಬಗ್ಗೆ DCM DKಶಿ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿರುವಂತಹದ್ದು. DKಶಿ ಅಂತ ಮಾತು ಹೇಳಿದ್ದಾದರೂ ಯಾಕೆ? ಇದು ಗ್ಯಾರಂಟಿಗಳ ಕುರಿತ ಒಂದು ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ರಾಜ್ಯ ಸರ್ಕಾರಕ್ಕೆ ಗ್ಯಾರಂಟಿಗಳು ಹೊರೆಯಾಗ್ತಿದೆಯಾ? ಗ್ಯಾರಂಟಿಗಳ ಬಗ್ಗೆ DCM DKಶಿ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. DKಶಿ ಆ ರೀತಿಯಾಗಿ ಹೇಳಲಿಕ್ಕೆ ಕಾರಣ ಏನು? ಬಿಜೆಪಿ ಗ್ಯಾರಂಟಿ ಗುಣದ ಬೆನ್ನಲ್ಲೇ DKಶಿ ಶೇಕ್. ಭಾರೀ ಅನುಮಾನ ಮೂಡಿಸಿದ DKಶಿ ಅವರ ಹೇಳಿಕೆ. ಇದು ಗ್ಯಾರಂಟಿಗಳ ಕುರಿತ ಒಂದು ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ರಾಜ್ಯ ಸರ್ಕಾರಕ್ಕೆ ಗ್ಯಾರಂಟಿಗಳು ಹೊರೆಯಾಗ್ತಿವೆಯಾ? ಗ್ಯಾರಂಟಿಗಳ ಬಗ್ಗೆ DCM DKಶಿ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. DKಶಿ ಈ ರೀತಿ ಹೇಳಲಿಕ್ಕೆ ಕಾರಣ ಏನು? ಬಿಜೆಪಿ ಗ್ಯಾರಂಟಿ ಗುಣದ ಬೆನ್ನಲ್ಲೇ DKಶಿ ಈಗ ಕಂಪ್ಲೀಟ್ ಶೇಕ್ ಆಗಿರುವಂತಹದ್ದು. ಭಾರೀ ಅನುಮಾನ ಮೂಡಿಸಿದ DKಶಿ ಅವರ ಹೇಳಿಕೆ. DK ಶಿವಕುಮಾರ್ ಅವರು ಈಗಾಗಲೇ ಅಂದರೆ ರಾಜ್ಯ ಕಾಂಗ್ರೆಸ್ನ 5 ಗ್ಯಾರಂಟಿಗಳಿದೆಯಲ್ಲ, ಈ 5 ಗ್ಯಾರಂಟಿಗಳು DK ಶಿವಕುಮಾರ್ ಅವರು ಹಾಗೂ ಸಿದ್ದರಾಮಯ್ಯ ಇವರಿಬ್ಬರೂ ಕೂಡ ರಾಜ್ಯದ ಜನರಿಗೆ ಒಳ್ಳೆಯದಾಗಬೇಕು ಅಂತೇಳಿ ಚುನಾವಣೆಯ ಸಂದರ್ಭದಲ್ಲಿ ಈ 5 ಗ್ಯಾರಂಟಿಗಳನ್ನು ಘೋಷಣೆಯನ್ನು ಮಾಡಿದರು. ಘೋಷಣೆ ಮಾಡಿದ ನಂತರ ಅವರು ಕೊಟ್ಟ ಮಾತಿನಂತೆ ಈಗ ನಡೆದುಕೊಳ್ತಿದ್ದಾರೆ. ಆದರೆ ಈಗ ಈ ಒಂದು ಗ್ಯಾರಂಟಿಗಳಿಗೆ ಕುರಿತಾದಂತಹ ಒಂದು ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ ನಿಮ್ಮ ಫ್ರೀಡಮ್ ಟಿವಿಯಲ್ಲಿ ನಾವು ಇವತ್ತು ಬಿತ್ತರ ಮಾಡ್ತೀವಿ. DKಶಿ ಆ ರೀತಿ ಹೇಳಲಿಕ್ಕೆ ಕಾರಣ ಏನು? ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಗ್ಯಾರಂಟಿಗಳ ಸಿಟ್ಟು ಹೊರ ಹಾಕಿದ್ರ DKಶಿ. DCM ಸ್ಫೋಟಕ ಹೇಳಿಕೆ ಹಿಂದಿನ ಅರ್ಥವೇನು? ಪಂಚ ಗ್ಯಾರಂಟಿಗಳ ಬಗ್ಗೆ DKಶಿ ಪರೋಕ್ಷ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಗ್ಯಾರಂಟಿಗಳು ಹೊರೆಯಾಗುತ್ತಿವೆ ಎಂಬ ಅರ್ಥದಲ್ಲಿ ಹೇಳಿಕೆಯನ್ನು ಕೊಟ್ಟಿರುವಂತಹ DK ಶಿವಕುಮಾರ್. ಗೃಹ ಸಚಿವ ಪರಮೇಶ್ವರ್ ಮೇಲೆ DK ಶಿವಕುಮಾರ್ ಅವರು ಪರೋಕ್ಷ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ ಪ್ರಣಾಳಿಕೆ ಮಾಡಿದ್ದು ಪರಮೇಶ್ವರ್, ಹೀಗಂತ DK ಶಿವಕುಮಾರ್ ಅವರು ಹೇಳಿರುವಂಥದ್ದು. ಪ್ರಣಾಳಿಕೆಯಲ್ಲಿ ಗ್ಯಾರಂಟಿಗಳನ್ನು ಸೇರಿಸಿದ್ದು ಪರಮೇಶ್ವರ್ ಅವರು. ಗ್ಯಾರಂಟಿಗಳ ಬಗ್ಗೆ DCM DKಶಿ ಪರೋಕ್ಷ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಇದು ಗ್ಯಾರಂಟಿಗಳ ಮೇಲೆ ಸಿಟ್ಟನ್ನು ಹೊರಹಾಕಿರುವಂತಹ DK ಶಿವಕುಮಾರ್. DCM ಸ್ಫೋಟಕ ಹೇಳಿಕೆ ಹಿಂದಿನ ಅರ್ಥವೇನು? ಪಂಚ ಗ್ಯಾರಂಟಿಗಳ ಬಗ್ಗೆ DK ಶಿವಕುಮಾರ್ ಅವರಿಗೆ ಬೇಸರ ಇದೆಯಾ? ಗ್ಯಾರಂಟಿಗಳು ಹೊರೆಯಾಗುತ್ತಿವೆ ಈ ರೀತಿಯಾಗಿ DK ಶಿವಕುಮಾರ್ ಅವರು ಹೇಳಿದ್ದು ಯಾಕೆ? ಗೃಹ ಸಚಿವ ಪರಮೇಶ್ವರ್ ಅವರ ಮೇಲೆ DK ಶಿವಕುಮಾರ್ ಅವರು ಪರೋಕ್ಷವಾಗಿ ಬೇಸರವನ್ನು ವ್ಯಕ್ತಪಡಿಸಿದ್ದು ಯಾಕೆ? ಕಾಂಗ್ರೆಸ್ ಪ್ರಣಾಳಿಕೆ ಮಾಡಿದ್ದು ನಾನಲ್ಲ ಸ್ವಾಮಿ, DCM ಆಗಿರುವಂತಹ ಅಂದರೆ ಗೃಹ ಸಚಿವರಾಗಿರುವಂತಹ ಪರಮೇಶ್ವರ್ ಅವರು ಪ್ರಣಾಳಿಕೆಯನ್ನು ಮಾಡಿದ್ದು. ಪ್ರಣಾಳಿಕೆಯಲ್ಲಿ ಗ್ಯಾರಂಟಿಗಳನ್ನು ಸೇರಿಸಿದ್ದು ಪರಮೇಶ್ವರ್. ಈಗ ಗ್ಯಾರಂಟಿಗಳ ಮೇಲೆ DK ಶಿವಕುಮಾರ್ ಅವರು ಅಸಮಾಧಾನವನ್ನು ವ್ಯಕ್ತಪಡಿಸಿರುವಂತಹದ್ದು. ಜೊತೆಗೆ ಪರಮೇಶ್ವರ್ ಅವರ ಮೇಲೂ ಕೂಡ ಅಸಮಾಧಾನವನ್ನು ಹೊರ ಹಾಕುವಂಥ ಒಂದು ಕೆಲಸಕ್ಕೆ DK ಶಿವಕುಮಾರ್ ಅವರು ಕೈ ಹಾಕಿರುವಂಥದ್ದು. ಅಂದರೆ DK ಶಿವಕುಮಾರ್ ಅವರ ಈ ರೀತಿಯಾದಂತಹ ಹೇಳಿಕೆ ಇದೆಯಲ್ಲ, ಈ ಹೇಳಿಕೆ ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಡ್ತಾ ಇದೆ. ಯಾಕೆಂತಂದರೆ DK ಶಿವಕುಮಾರ್ ಅವರು ಹಾಗೂ ಸಿದ್ದರಾಮಯ್ಯ ಚುನಾವಣೆಯ ಹೊತ್ತಿನಲ್ಲಿ 5 ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದರು. ನಾವು ನುಡಿದಂತೆ ನಡೆದುಕೊಳ್ತೀವಿ, ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದರೆ ನಾವು ಕೊಟ್ಟಂತಹ ಭರವಸೆಗಳನ್ನು, ನಾವು ಕೊಟ್ಟಂತಹ ಗ್ಯಾರಂಟಿಗಳನ್ನು ನಾವು ಖಂಡಿತವಾಗಿಯೂ ಈಡೇರಿಸ್ತೀವಿ ಅಂತ ಹೇಳಿ DK ಶಿವಕುಮಾರ್ ಅವರು ಸಿದ್ದರಾಮಯ್ಯ ಅವರು ಹೇಳಿದರು.
ಅದೇ ಮಾತಿನ ಪ್ರಕಾರ ಅದನ್ನು ನಡೆಸ್ಕೊಂಡು ಇಲ್ಲಿವರೆಗೂ ಕೂಡ ಬಂದಿದ್ದಾರೆ. ಗೃಹಲಕ್ಷ್ಮಿ ಹಣ ಕಳೆದ 3-4 ತಿಂಗಳಿಂದ ಬಂದಿಲ್ಲ. ಅದನ್ನು ಹೊರತುಪಡಿಸಿ ಎಲ್ಲವೂ ಕೂಡ ಆ 4 ಗ್ಯಾರಂಟಿಗಳು ಅಂದರೆ ಎಲ್ಲೂ ಕೂಡ ಸ್ಟಾಪ್ ಆಗದಂಗೆ ನಡೀತಾ ಇದ್ದಾವೆ. ಆದರೆ ಸದ್ಯಕ್ಕೇನಪ್ಪ ಅಂತಂದರೆ ಈ ಗ್ಯಾರಂಟಿಗಳ ಮೇಲೆ ಡಿ ಕೆ ಶಿವಕುಮಾರ್ ಅವರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಅದಕ್ಕೆ ಕಾರಣ ಏನು ಅನ್ನೋದು ಕೂಡ ಸದ್ಯಕ್ಕೆ ತಿಳಿದು ಬಂದಿಲ್ಲ. ಎಸ್, ಕಾಂಗ್ರೆಸ್ ಪ್ರಣಾಳಿಕೆಯನ್ನು ಮಾಡಿದ್ದು ನಾನಲ್ಲ, ಪರಮೇಶ್ವರ್ ಅವರು ಪ್ರಣಾಳಿಕೆಯನ್ನು ಮಾಡಿದ್ದು. ಹೀಗಂತ ಡಿ ಕೆ ಶಿವಕುಮಾರ್ ಅವರು ಪರಮೇಶ್ವರ್ ಅವರ ಮೇಲೆ ಅಸಮಾಧಾನವನ್ನು ವ್ಯಕ್ತಪಡಿಸಿರುವಂಥದ್ದು. ಪ್ರಣಾಳಿಕೆಯಲ್ಲಿ ಗ್ಯಾರಂಟಿಗಳನ್ನು ಸೇರಿಸಿದ್ದು ಪರಮೇಶ್ವರ್, ಹೀಗಂತ ಡಿ ಕೆ ಶಿವಕುಮಾರ್ ಅವರು ಹೇಳಿರುವಂಥದ್ದು. ಒಂದು ಗೃಹಲಕ್ಷ್ಮಿ, ಗೃಹ ಜ್ಯೋತಿ, ಯುವ ನಿಧಿ, ಹಾಗೆ ಉಚಿತ ಪ್ರಯಾಣ, ಮತ್ತು ಮತ್ತೊಂದು ಪ್ರತಿ ತಿಂಗಳು ಮಹಿಳೆಯರಿಗೆ ಅಂದರೆ ಅನ್ನಭಾಗ್ಯ ಆಗಿರ್ಬೋದು, ಇದೆಲ್ಲವನ್ನೂ ಕೂಡ ಈ 5 ಗ್ಯಾರಂಟಿಗಳನ್ನು ರಾಜ್ಯ ಸರ್ಕಾರ ಚುನಾವಣೆ ಬರುವುದಕ್ಕಿಂತ ಮುಂಚಿತವಾಗಿ ಘೋಷಣೆಯನ್ನು ಮಾಡಿತ್ತು. ಆದರೆ ಈಗ ಈ ಗ್ಯಾರಂಟಿಗಳ ಮೇಲೆ ಡಿ ಕೆ ಶಿವಕುಮಾರ್ ಅವರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಹಾಗಾದರೆ ರಾಜ್ಯ ಸರ್ಕಾರಕ್ಕೆ ಈ 5 ಗ್ಯಾರಂಟಿಗಳು ಹೊರೆಯಾಯ್ತಾ? ಹೊರೆ ಆಗಿರೋದ್ರಿಂದ ಡಿ ಕೆ ಶಿವಕುಮಾರ್ ಅವರು ಅಸಮಾಧಾನವನ್ನು ವ್ಯಕ್ತಪಡಿಸಿರುವಂಥದ್ದು. ಇನ್ನೂ ಕೂಡ 3 ವರ್ಷಗಳ ಕಾಲ ಸರ್ಕಾರ ಇರುತ್ತೆ, ಕಾಂಗ್ರೆಸ್ ಸರ್ಕಾರ ಇರುತ್ತೆ. ಯಾಕಂದರೆ ಈಗಾಗಲೇ 2 ವರ್ಷ ಆಗ್ತಿದೆ. ಸೊ 2 ವರ್ಷ ಆದ ನಂತರ ಇನ್ನೂ 3 ವರ್ಷ ಅವಧಿ ಇರುತ್ತೆ. ಇನ್ನೂ 3 ವರ್ಷದ ಅವಧಿಯಲ್ಲಿ ಕಾಂಗ್ರೆಸ್ ಸರ್ಕಾರ, ಕಾಂಗ್ರೆಸ್ ಪಕ್ಷ ಕೊಟ್ಟಂತಹ 5 ಗ್ಯಾರಂಟಿಗಳನ್ನು ಇನ್ನೂ 3 ವರ್ಷಗಳ ಕಾಲ ಕೊಡಬೇಕಾಗುತ್ತೆ. ಅವರ ಕರ್ತವ್ಯ ಕೂಡ. ಆದರೆ ಈಗ ಡಿ ಕೆ ಶಿವಕುಮಾರ್ ಅವರು ಈ ಗ್ಯಾರಂಟಿಗಳ ಮೇಲೆ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಯಾಕೆ, ಯಾವ ಕಾರಣಕ್ಕೋಸ್ಕರ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು? ಖಂಡಿತವಾಗಲೂ ಅದು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಅಂದರೆ ಎಲ್ಲ ಒಂದು ಕಡೆ ರಾಜ್ಯ ಸರ್ಕಾರಕ್ಕೆ ಈ 5 ಗ್ಯಾರಂಟಿಗಳು ಹೊರೆಯಾಗಿರುವಂತಹದ್ದು. ಅಂದರೆ ಬೇರೆ ಬೇರೆ ಡೆವಲಪ್ಮೆಂಟ್ ಕಾರ್ಯಗಳನ್ನ ಮಾಡಲಿಕ್ಕೆ ಆಗ್ತಿಲ್ಲ, ಹೊಸ ಕಾಮಗಾರಿಗಳನ್ನ ಮಾಡೋಕ್ಕಾಗ್ತಿಲ್ಲ, ಹೊಸ ಯೋಜನೆಗಳನ್ನು ತರಲಿಕ್ಕೆ ಸಾಧ್ಯ ಆಗ್ತಿಲ್ಲ. ಬರೀ ಗ್ಯಾರಂಟಿಗಳಿಗೆ ಮಾತ್ರ ಹಣವನ್ನು ಒದಗಿಸಲಿಕ್ಕೆ ನಾವು ಪ್ರತಿನಿತ್ಯ ಶ್ರಮ ಹಾಕ್ತಿದ್ದೀವಿ ಅಂತ ಹೇಳಿ ಆ ಅರ್ಥದಲ್ಲಿ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರ. ಹಾಗಾದರೆ ಗ್ಯಾರಂಟಿಗಳು ಹೊರೆ ಆಗುತ್ತೆ ಅನ್ನೋದಿದ್ರೆ ಯಾಕೆ ನೀವು 5 ಗ್ಯಾರಂಟಿಗಳನ್ನು ನೀವು ರಾಜ್ಯದ ಜನರಿಗೆ ಹೇಳಿದ್ರಿ? ಕೊಡ್ತೀವಿ ಅಂತ ಯಾಕೆ ಹೇಳಿದ್ರಿ? ಅಟ್ಲೀಸ್ಟು ಕೊಡಬೇಕಾದ್ರೂ ಈ ರೀತಿಯಾಗಿ ಹೊರೆ ಆಗುತ್ತೆ ಅನ್ನೋದು ನಿಮ್ಗೆ ಮುಂಚೆನೇ ಗೊತ್ತಿರಲಿಲ್ವಾ? ಆರ್ಥಿಕ ತಜ್ಞರನ್ನ ನೀವು ಭೇಟಿಯಾಗಿರಲ್ವಾ? ಅವರ ಸಲಹೆಯನ್ನು ನೀವು ಪಡೆದುಕೊಂಡಿರಲ್ವಾ? ಈಗ ನೀವು ಗ್ಯಾರಂಟಿಗಳು ನಮಗೆ ಹೊರೆಯಾಗುತ್ತೆ ಅಥವಾ ಗ್ಯಾರಂಟಿಗಳನ್ನು ನಾವು ನಿಲ್ಲಿಸ್ತೀವಿ ಅಥವಾ ಗ್ಯಾರಂಟಿಗಳು ನಮಗೆ ಸಿಕ್ಕಾಪಟ್ಟೆ ತೊಂದರೆ ಆಗ್ತಿದೆ, ಆ ರೀತಿಯಾಗಿ ನೀವು ಹೇಳಿಕೆಯನ್ನು ಕೊಟ್ಟರೆ ಹೇಗೆ ರಾಜ್ಯದ ಜನ ನಿಮ್ಮನ್ನು ನಂಬಲಿಕ್ಕೆ ಸಾಧ್ಯ ಆಗುತ್ತೆ? ಯಾಕೆಂತಂದರೆ ಇನ್ನು ನೀವು ಕೂಡ CM ಆಗುವಂತಹ ಒಂದು ಕನಸನ್ನು ಕೂಡ ಇಟ್ಕೊಂಡಿರುವಂತಹ ವ್ಯಕ್ತಿ. ಯಾಕೆಂತಂದರೆ 129 ಸೀಟ್ಗಳು ರಾಜ್ಯದಲ್ಲಿ ಬರಲಿಕ್ಕೆ ನಿಮ್ಮ ಶ್ರಮ ಕೂಡ ಖಂಡಿತವಾಗ್ಲೂ ಕೂಡ ಇದೆ. ಸಿದ್ದರಾಮಯ್ಯವರು ಯಾವ ರೀತಿಯಾಗಿ ಶ್ರಮವನ್ನು ಹಾಕಿದ್ರು ಅಂದರೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಲಿಕ್ಕೆ ಸಿದ್ದರಾಮಯ್ಯವರ ಶ್ರಮ ಎಷ್ಟಿದೆಯೋ ಅಷ್ಟೇ ಶ್ರಮ ನಿಮ್ಮದು ಕೂಡ ಇದೆ. ಅಂದರೆ ಡಿ ಕೆ ಶಿವಕುಮಾರ್ ಅವ್ರದ್ದು ಕೂಡ ಇದೆ. ಡಿ ಕೆ ಶಿವಕುಮಾರ್ ಅವರು ಕೂಡ ರಾಜ್ಯದಲ್ಲಿ CM ಆಗಬೇಕು ಅನ್ನೋ ಒಂದು ಕನಸನ್ನು ಇಟ್ಟುಕೊಂಡಿರುವಂತಹ ವ್ಯಕ್ತಿ, ಅದರಲ್ಲಿ ಸಂಶಯ ಕೂಡ ಇಲ್ಲ. ಅಂದರೆ ಡಿ ಕೆ ಶಿವಕುಮಾರ್ ಅವರು CM ಕೂಡ ಆಗಬೇಕು ಅನ್ನೋದು ಒಂದಷ್ಟು ವರ್ಗಗಳ ಅಥವಾ ಒಂದಷ್ಟು ಶಾಸಕರ ಆಸೆಯೂ ಕೂಡ ಇದೆ. ಖಂಡಿತವಾಗ್ಲೂ ಅದು ಮುಂದಿನ ದಿನಗಳಲ್ಲಿ ಹೈಕಮಾಂಡ್ ಮನಸ್ಸು ಮಾಡಿದ್ರೆ, ಸಿದ್ದರಾಮಯ್ಯ ಮನಸ್ಸು ಮಾಡಿದ್ರೆ ಅದು ಖಂಡಿತವಾಗ್ಲೂ ಹಾಗೇ ಆಗುತ್ತೆ. ಆದರೆ ಸದ್ಯಕ್ಕೆ ಈ ಗ್ಯಾರಂಟಿಗಳ ವಿಚಾರಕ್ಕೆ ಬರೋದಾದರೆ ಗ್ಯಾರಂಟಿಗಳನ್ನು ನೀವು ಕೊಡಬೇಕಾದ್ರೆ ಬಹಳ ಯೋಚನೆ ಮಾಡಬೇಕಾಗಿತ್ತು. ಈಗ ನಿಮಗೆ ಆರ್ಥಿಕ ಹೊರೆ ಆಗ್ತಿದೆ, ಈ ರೀತಿಯಾಗಿ ನೀವು ಸ್ಟೇಟ್ಮೆಂಟನ್ನು ಕೊಡೋದು ಎಷ್ಟರ ಮಟ್ಟಿಗೆ ಸರಿ? ಕಾಂಗ್ರೆಸ್ ಪ್ರಣಾಳಿಕೆಯನ್ನು ಮಾಡಿದ್ದು ನಾವಲ್ಲ, ಪರಮೇಶ್ವರ್ ಅವರು. ಹಾಗಂತ ಪರಮೇಶ್ವರ್ ಅವರ ಮೇಲೆ ನೀವು ಬೇಸರವನ್ನು ವ್ಯಕ್ತಪಡಿಸ್ತಾ ಇರುವುದು ಯಾಕೆ ಅಂತ ಗೊತ್ತಿಲ್ಲ. ಡಿ ಕೆ ಶಿವಕುಮಾರ್ ಅವರ ಈ ಒಂದು ಮಾತಿನ ಅರ್ಥ ಇದೆಯಲ್ಲ, ಅದು ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಡ್ತಾ ಇದೆ. ಯಾಕೆಂದರೆ ಡಿ ಕೆ ಶಿವಕುಮಾರ್ ಅವರು ಇತ್ತೀಚಿನ ದಿನಗಳಲ್ಲಿ ಅವರು ಒಂದೊಂದು ಸ್ಟೇಟ್ಮೆಂಟ್ ಕೊಡಬೇಕಾದ್ರೂ ಕೂಡ ಬಹಳ ಎಚ್ಚರಿಕೆಯಿಂದ ಕೊಡ್ತಾರೆ. ಯಾಕೆಂದರೆ ಅವರ ಸ್ಟೇಟ್ಮೆಂಟು ಸ್ಟ್ಯಾಂಡಾಗಿ ನಿಂತ್ಕೊಳ್ಳುತ್ತೆ. ಅವರ ಒಂದು ಸ್ಟೇಟ್ಮೆಂಟ್, ಅವರ ಒಂದು ಮಾತು ಸ್ಟ್ಯಾಂಡ್ ಆಗುತ್ತೆ. ಸೊ ಹಾಗಾಗಿ ಅವರು ಸ್ಟೇಟ್ಮೆಂಟ್ ಕೊಡಬೇಕಾದ್ರೆ ಬಹಳ ಎಚ್ಚರಿಕೆಯಿಂದ ಕೊಡಬೇಕಾಗುತ್ತೆ. ಸೊ ಈಗ ಗ್ಯಾರಂಟಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಅಸಮಾಧಾನವನ್ನು ವ್ಯಕ್ತಪಡಿಸಿರುವಂಥದ್ದು.